ಬಿಡದಿ ಭೂ ಯುದ್ಧಕ್ಕೆ ಸರ್ಕಾರದಿಂದ 2 ರಿಂದ 3 ತಿಂಗಳ ರಿಲೀಫ್. 2 ರಿಂದ 3 ತಿಂಗಳ ಕಾಲ ಟೌನ್ಶಿಪ್ ಭೂ ಸ್ವಾಧೀನಕ್ಕೆ ತಾತ್ಕಾಲಿಕ ಬ್ರೇಕ್ ಹಾಕಿದೆ ಸರ್ಕಾರ. ಬಿಡದಿ ಟೌನ್ಶಿಪ್ ಕುರಿತಂತೆ ಸರ್ಕಾರದಿಂದ ಸಮಿತಿಯನ್ನ ರಚನೆ ಮಾಡ್ತೇವೆ. ಸಂಪುಟ ಸಭೆಯಲ್ಲಿ ಚರ್ಚೆ ಮಾಡಿ ಸಮಿತಿ ರಚನೆ ಮಾಡ್ತೀವಿ ಅಂತ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಶಾಸಕರದ್ದು ಮಾಡ್ತಾರಾ, ಅಧಿಕಾರಿಗಳದ್ದು ಮಾಡ್ತಾರಾ, ಜಡ್ಜ್ ಸಮಿತಿ ರಚನೆ ಮಾಡ್ತಾರಾ, ಅದ್ರ ಬಗ್ಗೆ ಚರ್ಚೆಯನ್ನ ಮಾಡ್ತೀವಿ. ಬಲವಂತವಾಗಿ ಯಾರಿಂದಲೂ ಸರ್ಕಾರ ಭೂಮಿಯನ್ನ ಪಡ್ಕೊಳ್ಳೋದಿಲ್ಲ. ಆದ್ರೆ ಬಿಡದಿ ಭೂ ಸ್ವಾಧೀನ ಯೋಜನೆಯನ್ನ ಕೈ ಬಿಡುವಂತ ಪ್ರಶ್ನೆಯೇ ಇಲ್ಲ. ಯಾವುದೇ ಕಾರಣಕ್ಕೂ ಬಿಡಲ್ಲ. ರೈತರು ಭೂಮಿ ಕೊಟ್ಟರೂ ಓಕೆ, ಕೊಡದಿದ್ದರೂ ಓಕೆ. ಡಿ.ಕೆ. ಶಿವಕುಮಾರ್ ಅವರು ಇವತ್ತು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ದಾರೆ. ಯೋಜನೆ ಮಾತ್ರ ಕೈ ಬಿಡಲ್ಲ, ಆದರೆ ಭೂ ಯುದ್ಧಕ್ಕೆ ಸರ್ಕಾರದಿಂದ 2 ರಿಂದ 3 ತಿಂಗಳ ಬ್ರೇಕ್ ಅನ್ನು ಹಾಕಲಾಗಿದೆ. ಯಾವುದೇ ಸರ್ವೆ ಕಾರ್ಯವನ್ನ ಮಾಡೋದಿಲ್ಲ. ಯಾರ್ಯಾರು ರೈತರು ಕೊಡ್ತಾರೆ ಅವ್ರ ಹತ್ರ ತೆಗೆದುಕೊಳ್ತೀವಿ, ಯಾರು ರೈತರು ಕೊಡೋದಿಲ್ಲ ಅದ್ರ ಕಡೆ ನಾವು ತಲೆ ಹಾಕಲ್ಲ. ಹಾಗಂತ ಹೇಳಿ ಈ ಯೋಜನೆಯನ್ನ ಇಲ್ಲಿಗೆ ಬಿಡುವಂತ ಮಾತು ಇಲ್ಲವೇ ಇಲ್ಲ ಅಂತ ಇವತ್ತು ಮುಖ್ಯಮಂತ್ರಿಗಳು ಪತ್ರಿಕಾಗೋಷ್ಠಿ ಮುಖೇನ ನೇರವಾಗಿ ಮಾತನಾಡಿದ್ದಾರೆ. 1-2 ತಿಂಗಳು ನಾನು ಇದಕ್ಕೆ ಒಂದು ಸಣ್ಣ ಸಮಿತಿಯನ್ನ ರಚನೆ ಮಾಡ್ತೀನಿ. 1-2-3 ತಿಂಗಳಲ್ಲಿ ಶಾಸಕರು ಮಾಡಬೇಕು, ಇಲ್ಲ ಅಂತಂದ್ರೆ ಅಧಿಕಾರಿಗಳು ಮಾಡಬೇಕು, ಇಲ್ಲಾಂದ್ರೆ ಜಡ್ಜಸ್ ಯಾರು ಮಾಡಬೇಕು, ಇಲ್ಲ ರಿಟೈರ್ಡ್ ಜಡ್ಜ್ ಮಾಡಬೇಕು ಅನ್ನೋದನ್ನ ನಾನು ನನ್ನ ಸಂಪುಟದ ಸಭೆಯಲ್ಲಿ ಮುಂದಕ್ಕೆ ಚರ್ಚೆ ಮಾಡಿಬಿಟ್ಟು ನಾನು ತೀರ್ಮಾನವನ್ನು ಮಾಡ್ತೀನಿ. 1-2 ತಿಂಗಳು ಅವರು ರಿಪೋರ್ಟ್ ಕೊಡ್ಲಿ, ಆಮೇಲೆ ನಾನು ಐ ಆಮ್ ನಾಟ್ ಇನ್ ಎ ಹರಿ. ನಾನು ಇದಕ್ಕೆ ಒಂದು ಸಣ್ಣ ಸಮಿತಿಯನ್ನ ರಚನೆ ಮಾಡ್ತೀನಿ. 1-2-3 ತಿಂಗಳಲ್ಲಿ ಶಾಸಕರು ಮಾಡಬೇಕು, ಇಲ್ಲ ಅಂತಂದ್ರೆ ಅಧಿಕಾರಿಗಳು ಮಾಡಬೇಕು, ಇಲ್ಲಾಂದ್ರೆ ಜಡ್ಜಸ್ ಯಾರು ಮಾಡಬೇಕು, ಇಲ್ಲ ರಿಟೈರ್ಡ್ ಜಡ್ಜ್ ಮಾಡಬೇಕು ಅನ್ನೋದನ್ನ ನಾನು ನನ್ನ ಸಂಪುಟದ ಸಭೆಯಲ್ಲಿ ಮುಂದಕ್ಕೆ ಚರ್ಚೆ ಮಾಡಿಬಿಟ್ಟು ನಾನು ತೀರ್ಮಾನವನ್ನು ಮಾಡ್ತೀನಿ. 1-2 ತಿಂಗಳು ಅವರು ರಿಪೋರ್ಟ್ ಕೊಡ್ಲಿ. ಇನ್ನು ಬಿಡದಿ ಟೌನ್ಶಿಪ್ 2ನೇ ಹಂತದ ಸಂಬಂಧ ನೋಟಿಫಿಕೇಶನ್ ಹೊರಡಿಸಲಾಗಿದೆ. ರೈತರ ವಿರೋಧದ ನಡುವೆ ಮತ್ತೆ ಅಂತಿಮ ಅಧಿಸೂಚನೆಯನ್ನು ಹೊರಡಿಸಿದೆ. ಈಗ ನೋಡಿ, ಈ ವಿರೋಧ ಜೋರಾಗಿದೆ. ಈ ವಿರೋಧದ ನಡುವೆ ಮತ್ತೆ ಅಂತಿಮ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. 4 ಗ್ರಾಮಗಳ ಫೈನಲ್ ನೋಟಿಫಿಕೇಶನ್ ಅನ್ನ ಹೊರಡಿಸಿದೆ ಜಿಬಿಡಿಎ. ಬನ್ನಿಗಿರಿ, ಕೆಜಿ ಗೊಲ್ಲರಪಾಳ್ಯ, ಅರಳಾಳು ಸಂದ್ರಕ್ಕೆ ಅಧಿಸೂಚನೆಯನ್ನ ಹೊರಡಿಸಿದಾರೀಗ. ಕೆಜಿ ಗೊಲ್ಲರಪಾಳ್ಯದ 221 ರೈತರ 315 ಎಕರೆ ಭೂಮಿಗೆ ಅಧಿಸೂಚನೆ. ಇನ್ನು ಬನ್ನಿಗಿರಿ ಗ್ರಾಮದ 1205 ರೈತರ 775 ಎಕರೆ ಭೂಮಿಗೆ ಅಧಿಸೂಚನೆ ಹೊರಡಿಸಿದ್ದಾರೆ. ಅರಳಾಳು ಸಂದ್ರ ಗ್ರಾಮದ 2087 ರೈತರ 1460 ಎಕರೆ ಭೂಮಿಗೆ ಅಧಿಸೂಚನೆ. ಇನ್ನು ಹೊಸೂರು ಗ್ರಾಮದಲ್ಲಿ 2995 ರೈತರ 2390 ಎಕರೆ ಜಮೀನಿಗೆ ಅಧಿಸೂಚನೆ ಹೊರಡಿಸಿದ್ದಾರೆ. ನಗರಾಭಿವೃದ್ಧಿ ಇಲಾಖೆಯಿಂದ ಈಗ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ನೋಡಿ, ಒಂದ್ ಕಡೆ ರೈತರ ಆಕ್ರೋಶ, ಇನ್ನೊಂದು ಕಡೆ ಸರ್ಕಾರ ಇವತ್ತು ನಿರ್ಧಾರ ತೆಗೆದುಕೊಂಡಿದೆ. ಈಗ ಮತ್ತೊಂದು ಕಡೆಯಲ್ಲಿ 4 ಗ್ರಾಮಗಳ ಭೂ ಸ್ವಾಧೀನಕ್ಕೆ ಅಧಿಸೂಚನೆಯನ್ನು ಹೊರಡಿಸಿರೋದು. ಇದು ಯಾವ ರೀತಿಯ ಲೆಕ್ಕಾಚಾರ? ಒಂದ್ ಕಡೆ ಆಕ್ರೋಶದ ಕಟ್ಟೆ ಹೊಡೆದು ಈಗಾಗಲೇ ಪೊರಕೆ ಸೇವೆ ಮಾಡಿದ್ದಾರೆ. ರೈತರಿಗೀಗ ಆ ಒಂದು ಕೋಪ ತಣ್ಣಗಾಗಬೇಕು ಅಂತ ಅಂದ್ರೆ ಸೈಲೆಂಟ್ ಆಗಿರಬೇಕು. ಯಾವುದೇ ಕಾರ್ಯಕ್ರಮ, ಯಾವುದೇ ಕೆಲಸ, ಯಾವುದೇ ಯೋಜನೆ, ಯಾವುದೇ ಸರ್ವೆ ಕಾರ್ಯ ಯಾವುದು ಸದ್ಯಕ್ಕಂತೂ ಬೇಡ ಅಂತ ಸರ್ಕಾರನೇ ಸೈಲೆಂಟ್ ಆಗಿರಬೇಕಾದ್ರೆ ಈಗ ನಗರಾಭಿವೃದ್ಧಿ ಇಲಾಖೆ ಹೊರಡಿಸಿರುವಂತಹ ಈ ನೋಟಿಫಿಕೇಶನ್ ಇದೆಯಲ್ಲ, ಇದು ಎಷ್ಟರ ಮಟ್ಟಿಗೆ ಸರಿ? ಅದು 2ನೇ ಹಂತದಲ್ಲಿ. ಮೊದಲ ಹಂತದಲ್ಲಿ 500 ಎಕರೆ ಭೂಮಿಯನ್ನ ಭೂಸ್ವಾಧೀನ ಪಡಿಸ್ಕೊಳ್ಳೋದಕ್ಕೆ ಹೊರಡಿಸಿದ್ರು. ಅದಾದ ನಂತರ ಆಕ್ರೋಶ ಜೋರಾಗಿತ್ತು. ಈಗ ಮತ್ತೆ 2ನೇ ಹಂತದಲ್ಲಿ ಈ ಯೋಜನೆಗೆ ಮತ್ತೆ ನಗರಾಭಿವೃದ್ಧಿ ಇಲಾಖೆ ಎಡವಟ್ಟನ್ನು ಮಾಡಿಕೊಳ್ತಾ ಅಂತ ಮತ್ತೊಂದು ಹೆಜ್ಜೆಯನ್ನು ಮುಟ್ಟಿದೆ ಈಗ ರಾಜ್ಯ ಸರ್ಕಾರ. ಆ ಭಾಗದಲ್ಲಿ ಆ ಒಂದು ರೈತರ ಜಮೀನನ್ನ ಭೂಸ್ವಾಧೀನ ವಶಪಡಿಸಿಕೊಳ್ಳೋದಕ್ಕೆ 2ನೇ ಹಂತದಲ್ಲಿ ಅಧಿಸೂಚನೆಯನ್ನು ಹೊರಡಿಸಲಾಗಿರೋದು. ಇನ್ನು ಪವರ್ ಫೋಕಸ್ನ ಕಾರ್ಯಕ್ರಮಕ್ಕೆ ಕಾಂಗ್ರೆಸ್ನ ವಕ್ತಾರರಾಗಿರುವಂತಹ ಪದ್ಮಪ್ರಸಾದ್ ಜೈನ್ ಅವರು ಕೂಡ ಈಗ ಜಾಯ್ನ್ ಆಗ್ತಾ ಇದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ಸರ್ ನಮಸ್ತೆ.
ಹಾಗೆ ನೀನು ಬಿಜೆಪಿಯ ವಕ್ತಾರರಾಗಿರುವಂತಹ ದಿಲೀಪ್ ಗೌಡ ಅವರು ಕೂಡ ಈಗ ಜಾಯ್ನ್ ಆಗ್ತಾ ಇದ್ದಾರೆ, ಅವ್ರನ್ನು ಕೂಡ ವೆಲ್ಕಮ್ ಮಾಡ್ಕೊಳ್ಳೋಣ. ಸರ್ ನಮಸ್ತೆ. ಸರ್ ನಮಸ್ತೆ ಸರ್. ನಮಸ್ತೆ ಸರ್. ಇವತ್ತು ಸರ್ಕಾರ ಇದೇ ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ 2 ತಿಂಗಳ ಕಾಲ ಬ್ರೇಕ್ ಅನ್ನ ಹಾಕಿದ್ದಾರೆ. ಒಂದು ಕಡೆ ರೈತರ ನಿರಂತರ ಹೋರಾಟ, ಇನ್ನೊಂದು ಕಡೆ ಸರ್ಕಾರ ಈಗ ತೆಗೆದುಕೊಂಡಿರುವಂತಹ ನಿರ್ಧಾರ. ಇದರ ಜೊತೆಗೆ ಮತ್ತೆ 2ನೇ ಹಂತದಲ್ಲಿ 4 ಗ್ರಾಮಗಳಿಗೆ ನೋಟಿಫಿಕೇಶನ್ ಹೊರಡಿಸಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸರಿ, ಎಷ್ಟರ ಮಟ್ಟಿಗೆ ತಪ್ಪು? ಮೊದಲಿಗೆ ಏನು ಪದ್ಮಪ್ರಸಾದ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತ ಏನು ಹೇಳ್ತೀರಿ ಸರ್? ಹಲೋ, ಸೌಂಡ್ ಕೇಳ್ತದೆ ಸರ್? ಖಂಡಿತ ಕೇಳಿಸ್ತಿದೆ, ಮಾತಾಡಿ ಸರ್. ನನ್ನ ಧ್ವನಿ ಕೇಳಿಸ್ತಾ ಇದೆ ನಿಮಗೆ? ಪವರ್ ಟಿವಿಯ ವೀಕ್ಷಕರಿಗೆ ನಮಸ್ಕಾರಗಳು. ಓಕೆ, ಇದು ನೋಡಿ, 2006ರ ಸರ್ಕಾರ ಈ ಯೋಜನೆಯನ್ನ ಜಾರಿಗೆ ತಂದಿರುವಂತದ್ದು. ಬಿಡದಿಯ ಟೌನ್ಶಿಪ್ ಯೋಜನೆ, ಉಪನಗರ ನಿರ್ಮಾಣ ಯೋಜನೆ, ಏನು 5 ಟೌನ್ಶಿಪ್ ಗಳನ್ನ ನಿರ್ಮಾಣ ಮಾಡಬೇಕು ಅಂತ 2006ರಲ್ಲಿ ಇದ್ದಂತ ಒಂದು ಸರ್ಕಾರ ಆಗ ಗೆಜೆಟ್ ನೋಟಿಫಿಕೇಶನ್ ಮಾಡ್ತದೆ. ಸುಮಾರು 23/9/2006ನೇ ದಿನದಂದು ಕುಮಾರಸ್ವಾಮಿ ಅವರ ಸರ್ಕಾರ ಇದ್ರ ಬಗ್ಗೆ ಗೆಜೆಟ್ ನೋಟಿಫಿಕೇಶನ್ ಅನ್ನು ಹೊರಡಿಸಲಾಗಿದೆ. ಆಮೇಲೆ ಇನ್ ಮುಂದಕ್ಕೆ ಅಲ್ಲಿ ಏನೇನು ಇದು ಮಾಡಬೇಕು ಅಂತ, ಅಲ್ಲಿ ಯಾವುದೇ ನಿರ್ಮಾಣ ಮಾಡಬೇಕಾದ್ರೆ ಬಿಡಿಎಯ ಅನುಮತಿ ಅಗತ್ಯ ಅನ್ನುವಂತ ರೂಲ್ಸ್ ಅನ್ನು ಕೂಡ ಅಂದಿನ ಸರ್ಕಾರ ಜಾರಿಗೆ ತರ್ತದೆ. ಆವಾಗ ಅಶೋಕ್ ಅವರು ಕೂಡ ಅವತ್ತು ಸಚಿವರಾಗಿದ್ರು. ಆ ನಂತರ 2010ರಲ್ಲಿ ಯಡಿಯೂರಪ್ಪನವರ ಸರ್ಕಾರ ಏನ್ ಮಾಡ್ತದೆ, ಈ ಬಿಡದಿ ಟೌನ್ಶಿಪ್ ಯೋಜನೆಗೆ ಮುಂದುವರಿಸಿಕೊಂಡು ಅದನ್ನ 2ನೇ ಬಾರಿ ಜಾಗತಿಕ ಟೆಂಡರ್ ಅನ್ನ ಕರೀತಾರೆ. PPP ಮಾದರಿಯಲ್ಲಿ ಅಭಿವೃದ್ಧಿ ಪಡಿಸ್ತೇವೆ ಅಂತ ಹೇಳಿ. ಹಾಗಾಗಿ ಅಂದಿನಿಂದ ನಡೆದು ಬಂದಂತ ಒಂದು ಯೋಜನೆ ಇವತ್ತು ನಮ್ಮ DK ಶಿವಕುಮಾರ್ ಅವರು ಈ ಯೋಜನೆಯನ್ನು ಮುಂದುವರಿಸುತ್ತಾರೆ ವಿನ ಬೇರೆ ಯಾವುದೇ ಇದಿಲ್ಲ. ಆಮೇಲೆ ಇವತ್ತು ಅವರು ಪತ್ರಿಕಾಗೋಷ್ಠಿಯಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಯಾವುದೇ ಒಬ್ಬ ರೈತನನ್ನು ಕೂಡ ಬಲವಂತವಾಗಿ ನಾನು ಅಲ್ಲಿಂದ ಒಕ್ಕಲೆಬ್ಬಿಸುವುದಿಲ್ಲ, ನಾನು ಕೂಡ ರೈತರ ಮಗನೇ. ಹಾಗಾಗಿ ಯಾರು ಇಷ್ಟ ಇದ್ದವರು ಮಾತ್ರ ನೀಡಬಹುದು, ಇಷ್ಟವಿಲ್ಲದವರು ಅವರು ಕೃಷಿಯನ್ನೇ ಮುಂದುವರಿಸಬಹುದು ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಜಮೀನು ಯಾರನ್ನು ಒತ್ತಾಯವಾಗಿ ಬಲವಂತವಾಗಿ ಕಿತ್ತುಕೊಳ್ಳೋದಿಲ್ಲ ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ. ಮಾತ್ರ ಅಲ್ಲ, ಹಾಗೆ ಲೈನ್ದಲ್ಲಿ ಮತ್ತೆ ಮಾತನಾಡಿಸ್ತೀನಿ ನಿಮ್ಮನ್ನ. ಇದರ ಜೊತೆಗೆ ಬಿಡದಿಯ ರೈತರು ನಾಗರಾಜ್ ಅವರು ಕೂಡ ಈಗ ಜಾಯ್ನ್ ಆಗ್ತಾ ಇದ್ದಾರೆ, ಅವ್ರನ್ನು ಕೂಡ ವೆಲ್ಕಮ್ ಮಾಡ್ಕೊಳ್ತೇನೆ ಕಾರ್ಯಕ್ರಮಕ್ಕೆ. ನಾಗರಾಜ್ ಅವರೇ ನಮಸ್ತೆ, ಮಾತನಾಡಿಸ್ತೀನಿ ನಿಮ್ಗೆ. ಪದ್ಮಪ್ರಸಾದ್ ಅವರೇ ಹಾಗೆ ಹೋಲ್ಡ್ ಮಾಡಿರಿ. ನಮಸ್ಕಾರ ನಾಗರಾಜ್ ಅವರೇ. ಏನ್ ಹೇಳ್ತೀರಿ? ಸರ್ಕಾರ ಇವತ್ತು ನಿಮ್ಮ ಹೋರಾಟದ ಫಲವಾಗಿ 2 ತಿಂಗಳ ಕಾಲ ಬ್ರೇಕ್ ಅನ್ನ ಹಾಕಿದೆ ಆ ಒಂದು ಸರ್ವೆ ಕಾರ್ಯಕ್ಕೆ ಸಂಬಂಧಪಟ್ಟ ಹಾಗೆ. ಮೊದಲಿಗೆ ಏನ್ ಹೇಳ್ತೀರಿ ಈ ವಿಚಾರವಾಗಿ? ಸರ್, ಇದು ನಾವು ಯಾವುದೇ ಕಾರಣಕ್ಕೂ ಈ ಸರ್ಕಾರವನ್ನ ನಂಬಲ್ಲ. ಮಾತಾಡಿ. ಇದು ರೈತರ ಕಣ್ಣೊರೆಸುವ ತಂತ್ರ ಸರ್ ಇದು. ನಾವು ಮುಖ್ಯಮಂತ್ರಿ ಅವರು ಸಭೆಯನ್ನ ಕರೆದಿದ್ರು. ಸಭೆಯನ್ನ ಕರೆದಿ ರೈತರ ಮುಖಂಡರ ಜೊತೆ ಏನ್ ಹೇಳಿದ್ರು ಅಂದ್ರೆ, ನಿಮ್ ಭಾಗಕ್ಕೆ ಒಂದು ಸದನ ಸಮಿತಿಯನ್ನ ರಚನೆ ಮಾಡಿ ಕಳಿಸ್ತೀವಿ, ಅಲ್ಲಿ ವಸ್ತುಸ್ಥಿತಿಯನ್ನ ತಿಳ್ಕೊಂಡು ಒಂದು ತೀರ್ಮಾನವನ್ನು ತಗೋತೀನಿ. ಹಾಗೆ ನಿಮ್ಮ ಭಾಗದ ರಂಗಪ್ಪ ಅನ್ನೋರು, KS ರಂಗಪ್ಪ ಅನ್ನೋರು ಇದಾರೆ, ಅವ್ರನ್ನ ತರ್ಸ್ಕೊತೀನಿ ಅವ್ರ ಮುಖಾಂತರ, ಆಮೇಲೆ ನಿರ್ಧಾರ ತಗೋತೀನಿ ಅಂತ ಹೇಳಿದ್ರು. ಅದಾದ್ಮೇಲೆ ಮಾನ್ಯ ಶಾಸಕರು ಬಾಲಕೃಷ್ಣ ಅವರು ಒಂದು ಸಭೆಯನ್ನ ಕರೆದಿದ್ರು. ಅಲ್ಲಿ ನಮ್ಮ ರೈತರು 50-60 ಜನ ಹೋದ್ರು. ಅವಾಗ ಅವರು ಕೇಳಿದಾಗ, ನಾವು ಯಾವುದೇ ಕಾರಣಕ್ಕೂ ನಾವು 1.5 ವರ್ಷದಿಂದ ಧರಣಿಯನ್ನ ಮಾಡ್ತಾ ಇದೀವಿ, ಭೂ ಸ್ವಾಧೀನ ಕೊಡಲ್ಲ ಅಂತ, ನಾವು ಯಾವುದೇ ಕಾರಣಕ್ಕೂ ಭೂಮಿಯನ್ನ ಕೊಡಲ್ಲ ಅಂತಕ್ಕಂಥದ್ದು ನಿರ್ಧಾರವನ್ನ ಹೇಳಿದ್ರು. ಆಗ ಮುಖ್ಯಮಂತ್ರಿ ಅವರ ಜೊತೆ ಒಂದು ಚರ್ಚೆ ಮಾಡ್ಲಿಕ್ಕೆ ಅವಕಾಶನ ಮಾಡ್ಕೊಡ್ತೀನಿ, ನೀವು ಬಂದು ಚರ್ಚೆ ಮಾಡಿ, ತದನಂತರ ನಾವು ಒಂದು ತೀರ್ಮಾನ ತಗೋತೀವಿ ಅಂತ ಹೇಳಿದ್ರು. ಅದಾಯ್ತು. ಆಗ ನಮ್ಮ ಮುಖಂಡರುಗಳು ಹೇಳಿದ್ದು, ನೀವು ಮುಖ್ಯಮಂತ್ರಿ ಜೊತೆ ಚರ್ಚೆ ಮಾಡೋವರೆಗೂ GBDಯಿಂದ ಯಾವುದೇ ಪ್ರಕ್ರಿಯೆ ಕೈಗೊಳ್ಳಬಾರದು, JMC ಆಗಲಿ ಇನ್ನೊಂದಾಗ್ಲಿ ಅಂತ ಒಂದು ತಾಕೀತನ್ನ ಮಾಡಿದ್ದು. ಅದನ್ನು ಧಿಕ್ಕರಿಸಿ ಮೊನ್ನೆ ಮಂಡ್ಲಳ್ಳಿ ಗ್ರಾಮಕ್ಕೆ ಸರ್ವೆ ಮಾಡಲಿಕ್ಕೆ ಏಕಾಏಕಿ ಯಾವುದೇ ಮಾಹಿತಿ ಇಲ್ಲದೆ ಬಂದಿದ್ರು. ಆಗ ನಾವು ಎಲ್ಲ ರೈತರು ಮುಖಂಡರುಗಳು, ರೈತ ಮಹಿಳೆಯರು ಸೇರಿ ನಾವು ನಮ್ಮ ಭೂಮಿಗೆ ಬಿಟ್ಕೋಬಾರದು JMC ಮಾಡಲಿಕ್ಕೆ ಅಂತ ಅಂದಾಗ, ಪೊಲೀಸ್ ಅಧಿಕಾರಿಗಳು ಮತ್ತೆ GBD ಅಧಿಕಾರಿಗಳು ಬಂದು ನಮ್ಮ ಜೊತೆ ಮಾತುಕತೆಗೆ ಬಂದ್ರು. ನಾವು ಮಾತುಕತೆಯನ್ನು ನಡೆಸ್ತಿದ್ದೋ. ಆಗ ಅವ್ರು GBD ಅಧಿಕಾರಿ ಪ್ರದೀಪ್ ಅನ್ನೋರು ಬಂದಿದ್ರು. ಅವರು ಮೇಲಾಧಿಕಾರಿ ಜೊತೆ ಚರ್ಚೆ ಮಾಡಿ ನಾನು ನಿಮ್ಗೆ ತಿಳಿಸ್ತೀನಿ ಅಂತ ಇಲ್ಲಿ ಒಂದು ಮಾತುಕತೆಯನ್ನು ಮಾಡಬೇಕಾದ್ರೆ, ಪಕ್ಕದ ಒಂದು 300 ಮೀಟರ್ ದೂರದಲ್ಲಿ
ಕಳ್ಳದಾರಿಯಲ್ಲಿ ಇವರು ಒಂದು 250-300 ಜನ ಪೊಲೀಸ್ ಕರೆದುಕೊಂಡು ಒಂದು 4-5 ಜೀಪ್ನಲ್ಲಿ GBD ಅಧಿಕಾರಿಗಳನ್ನ ಕರೆಸ್ಕೊಂಡು ಸರ್ವೆ ಮಾಡಲಿಕ್ಕೆ ಮುಂದಾದ್ರು. ಆಗ ನಮ್ಮ ರೈತ ಮುಖಂಡರುಗಳೆಲ್ಲ ಕಂಡುಕೊಂಡು ಅವ್ರನ್ನ ತಡೆಯುವಂಥ ಕೆಲಸ ಮಾಡಿದ್ರು. ಆಗ ಒಂದು ಉದ್ವಿಗ್ನ ಪರಿಸ್ಥಿತಿ ಉಂಟಾಯಿತು. ಅವ್ರು ಹೇಳ್ತಾರೆ, ಇವತ್ತು ನಾನು ಇವಾಗ ಮಾಧ್ಯಮದಲ್ಲೂ ಕೂಡ ನೋಡ್ಕೊಂಡು ಬಂದೆ, ಟಿವಿನಲ್ಲಿ ಸುವರ್ಣದಲ್ಲಿ ನಮ್ಮ ಶಾಸಕರು ಹೇಳ್ತಿದ್ರು ಮಂಡ್ಲಹಳ್ಳಿ ಗ್ರಾಮದಲ್ಲಿ 90% ಒಪ್ಕೊಬಿಟ್ಟಿದ್ದಾರೆ ಅಂತ. ಇವರು ಯಾಕೆ ಈ ಹಸಿ ಸುಳ್ಳು ಹೇಳ್ತಾರೆ ಅಂತಕ್ಕಂಥದ್ದು ನನಗೆ ಗೊತ್ತಾಗ್ತಾ ಇಲ್ಲ. ನೋಡಿ, ನಿನ್ಗೆ ಇಲ್ಲೇ ಅಂಕಿಅಂಶ ಇದೆ. ಮಂಡ್ಲಹಳ್ಳಿ ಗ್ರಾಮದಲ್ಲಿ ಒಟ್ಟು 26 ಖಾತೆದಾರರು ಇದ್ದಾರೆ ಸರ್. ಆ ಖಾತೆದಾರಲ್ಲಿ ಒಂದೊಂದೇ ತೋರಿಸ್ತೀನಿ. 7 ಜನ ಖಾತೆದಾರರು ಮಂಡ್ಲಹಳ್ಳಿ ಖಾತೆದಾರ ಇದ್ದೀವಿ. ಅದರಲ್ಲಿ ಕೊಡೆಯಾಲ ಖಾತೆದಾರರು 2 ಒಪ್ಕೊಂಡಿಲ್ಲ. ಒಟ್ಟು 9 ಜನ ಖಾತೆದಾರರು ನಮ್ಮ ಮಂಡ್ಲಹಳ್ಳಿ ಗ್ರಾಮದಲ್ಲಿ ಒಪ್ಕೊಂಡಿಲ್ಲ. ಓಕೆ ನಾಗರಾಜ್, ಹಾಗೆ ಲೈನ್ ನಲ್ಲೇ ಇರಿ, ನಾನು ಮತ್ತೆ ಮಾತನಾಡಿಸ್ತೀನಿ. ಹಾಗೆ ಇರಿ, ನೀವು ಫೋನ್ನಲ್ಲಿ ಮಾಡಿ ಹಂಗೆ ಇರಿ, ಮಾತನಾಡಿಸ್ತೀನಿ. ಇದ್ರ ಜೊತೆಗೆ ದಿಲೀಪ್ ಗೌಡ್ರೆ, ನಾನು ಹೇಳಿದ ಸರ್ಕಾರದ ಮುಖ್ಯಮಂತ್ರಿಗಳಾಗಿರುವಂತ DK ಶಿವಕುಮಾರ್ ಅವರು 2 ತಿಂಗಳ ಕಾಲ ಬ್ರೇಕ್ ಹಾಕಿದ್ದಾರೆ. ನಾನು ಹೇಳೋ ಪ್ರಶ್ನೆ ಏನಪ್ಪಾ ಅಂತ ಅಂದ್ರೆ, ರಾಜಕೀಯ ಬೆಳೆನ ಬೇಯಿಸ್ಕೊಳ್ಳೋದಕ್ಕೆ ರೈತರೇ ಬೇಕಾಗಿತ್ತ, BJP ಮತ್ತೆ ಅಥವಾ JDS ಅಥವಾ ಕಾಂಗ್ರೆಸ್ 3 ಪಕ್ಷಗಳಿಗೂ ಕೂಡ ಇಲ್ಲಿ ಏನಪ್ಪಾ ಅಂದ್ರೆ ವೈಯಕ್ತಿಕ ಕಚ್ಚಾಟಕ್ಕೆ ಈ ಒಂದು ವೇದಿಕೆಯನ್ನ ಸಜ್ಜು ಮಾಡ್ಕೊಂಡ್ರ ಅನ್ನುವಂತ ಪ್ರಶ್ನೆ ಈಗ ಮೂಡ್ತಾ ಇದೆ. ಏನ್ ಹೇಳ್ತೀರಿ ವಿಚಾರವಾಗಿ? ಸರ್, ನೀವೊಂದು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ರಾಜಕೀಯ ಕಚ್ಚಾಟಕ್ಕೆ ರೈತರು ಬೇಕಾ ಅಂತ ಹೇಳಿ ನಾವು DK ಶಿವಕುಮಾರ್ ಅಲ್ಲಿ ಕೇಳ್ಕೊತಾ ಇದೀವಿ ಸರ್. ರೈತರುಗಳು ಯಾರು ಬೇಡ ಸರ್, ಸಾರಿ ಪಕ್ಷಗಳು ಯಾವೂ ಬೇಡ. ನೀವು ಪಕ್ಷಗಳನ್ನ ಬಿಟ್ಬಿಡಿ. ಬಿಡದಿಯ ರೈತ ಇದ್ದಾರಲ್ವಾ, ನಿಮ್ ಶಾಸಕರನ್ನ ಕರ್ಕೊಳ್ಳಿ ಸರ್, ಬಾಲಕೃಷ್ಣ ಅವ್ರನ್ನ ಕರ್ಕೊಂಡೋಗಿ ಬಾಲಕೃಷ್ಣ ಅವ್ರ ಜೊತೆ ಒಂದು ಮೀಟಿಂಗ್ ಮಾಡಿ ಸರ್. ಯಾಕೆ ಇದುವರೆಗೂ ಸಹ ಸುಮಾರು 1.5 ವರ್ಷಗಳ ಕಾಲ ಹೋರಾಟ ಮಾಡ್ತಿದ್ರು ಸಹ ಹೋರಾಟ ಮಾಡ್ತಿರ್ತಕ್ಕಂಥ ಜಾಗಕ್ಕೆ ನಿಮ್ ಶಾಸಕರಾಗ್ಲಿ ನೀವಾಗ್ಲಿ ಹೋಗ್ಲಿಲ್ಲ? ಯಾವ ಕಾರಣಕ್ಕೆ? ನೀವ್ ಹೇಳ್ತಿದ್ರಿ 80% ಜನ ಒಪ್ಕೊಂಡಿದ್ದಾರೆ ಅಂತ ಹೇಳಿ. ಯಾವ ಡೇಟಾ ಬೇಸ್ ಇದೆ 80% ಜನ ಒಪ್ಕೊಂಡಿದ್ದಾರೆ ಅಂತ ಹೇಳಲಿಕ್ಕೆ ನಿಮ್ಮ ಹತ್ರ? ಸುಖ ಸುಮ್ಮನೆ ಜನರನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನ ಮಾಡಬೇಡಿ. ನಿಮ್ಮ ಬಂದೂಕುಗಳು, ಬೂಟುಗಳು, ಲಾಠಿಗಳಿಂದ ರೈತರುಗಳನ್ನ ಎದುರಿಸ್ತೀರಿ ಅಂತಂದ್ರೆ ಅದು ನಿಮ್ಮ ಭ್ರಮೆ. ಇವತ್ತು ಹೇಳ್ತೀರಾ 2 ತಿಂಗಳು ಬ್ರೇಕ್ ಕೊಟ್ಟಿದ್ದೀನಿ ನಾನು, 2 ತಿಂಗಳು ಆದ್ಮೇಲೆ ಯಾರ್ಯಾರು ಇಷ್ಟ ಇರೋರು ಕೊಡ್ಬೋದು, ಇಷ್ಟ ಇಲ್ದವ್ರು ಇಲ್ಲ ಅಂತ. ಸರ್, ಎಷ್ಟು ಚೆನ್ನಾಗಿ ಕಿವಿಗೆ ಹೂವು ಮುಡಿಸ್ತಾ ಇದ್ದಾರೆ ಅಂತಂದ್ರೆ ಪಕ್ಕಾ ಒಬ್ಬ ರಿಯಲ್ ಎಸ್ಟೇಟ್ ಬಿಸಿನೆಸ್ ಮ್ಯಾನ್ ತರ ಮಾತಾಡ್ತಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು. ಸರ್, ಈಗ ಯಾರು ಬೇಕಾದ್ರೂ ಕೊಡ್ಬೋದು, ಕೊಡದಲ್ಲೇ ಇರ್ಬೋದು ಅಂತಂದ್ರೆ ಹಾಗಾದ್ರೆ ಎಲ್ಲರಿಗೊಂದು ಅವ್ರ ಕಡೆಯಿಂದ ಮುಖ್ಯಮಂತ್ರಿಗಳಿಂದ ಪತ್ರ ಕೊಟ್ಬಿಡ್ಲಿ ಸರ್. ಯಾರ್ಯಾರು ಇಷ್ಟ ಇಲ್ಲ ನೀವು ಕೊಡ್ಬೇಡಿ ಅಂತ ಹೇಳಿ ಒಂದು ಪತ್ರ ಕೊಟ್ಬಿಡ್ಲಿ. ಅವಾಗ ಜನಗಳು ಯಾವುದೇ ಪ್ರತಿಭಟನೆ ಮಾಡಲ್ಲ, ವಾಪಸ್ ಹೋಗ್ಬಿಡ್ತಾರೆ. ಸುಮ್ನೆ ಇದು ನಾಟಕ ಆಡ್ತಕ್ಕಂಥ ತಂತ್ರ ಸರ್. ಇನ್ನೊಂದು ಹೇಳ್ತಾ ಇದ್ರು ನಮ್ಮ ಕಾಂಗ್ರೆಸ್ ವಕ್ತಾರರು, ರೆಡ್ ಝೋನ್ 2006ರಲ್ಲಿ ಕೊಟ್ಟಿರ್ತಕ್ಕಂಥದ್ದು ಮಾಡಿರ್ತಕ್ಕಂಥದ್ದು ಯಾರು? ಕುಮಾರಸ್ವಾಮಿ ಅವರು ಅಂತ. ಹೌದು, 2006ರಲ್ಲಿ ಕುಮಾರಸ್ವಾಮಿ ಅವರೇ ಮಾಡಿದ್ದು. ಅವತ್ತು ಕುಮಾರಸ್ವಾಮಿ ಅವರು ಇದನ್ನ ಮಾಡ್ಲಿಕ್ಕೆ ಕಾರಣ ಮನಮೋಹನ್ ಸಿಂಗ್ ರವರು SEZ ಇಡೀ ದೇಶದಲ್ಲಿ ಮಾಡ್ಬೇಕು ಅಂತ ಹೊಡ್ತಾರೆ. ಆಗ ಸರ್ಕಾರದ ಒಬ್ಬ ಅಧೀನ ಕಾರ್ಯದರ್ಶಿಗಳಿಗೆ ಲೆಟ್ರು ಬರೀತಾರೆ. ಲೆಟ್ರು ಬರೆದಾಗ ಈ ಕುಮಾರಸ್ವಾಮಿ ಅವರು ಸುಮಾರು 5 ಕಡೆ ಜಮೀನಿಗೆ ನೋಟಿಫಿಕೇಶನ್ ತೆಗೆದುಕೊಳ್ತಾರೆ. 5 ಕಡೆ, ಅದೊಳಗಡೆ ಬಿಡದಿ ಕೂಡ ಒಂದು. ಆದ್ರೆ ಅವರು ಜಮೀನನ್ನು ನೋಟಿಫಿಕೇಶನ್ ತಗೊಂಡ್ರೆ ಹೊರತು ಪ್ರಾಜೆಕ್ಟ್ ಗೆ ತಗೊಳ್ಳಿಲ್ಲ. ಯಾವಾಗ 4-1C 4-1 ಮಾಡ್ಬೇಕಾದ್ರೆ ಈ ರೈತರುಗಳದ್ದು ಅದ್ರ ಬಗ್ಗೆ ಅತಿ ಹೆಚ್ಚು ವಿರೋಧ ಬಂದಂತ ಸಂದರ್ಭದಲ್ಲಿ 3 ಬಾರಿ ಕುಮಾರಸ್ವಾಮಿ ಅವರು ಮೀಟಿಂಗ್ ಮಾಡ್ತಾರೆ, ರೈತರುಗಳ ಜೊತೆಗೆ ಸಂವಾದ ಮಾಡ್ತಾರೆ. ಫ್ಲೋರ್ ಆಫ್ ದ ಹೌಸ್ ನಲ್ಲಿ ಕುಮಾರಸ್ವಾಮಿ ಅವರು ಅನೌನ್ಸ್ ಮಾಡ್ತಾರೆ, ನಾವು ರೈತರ ಒತ್ತಾಯಕ್ಕೆ ಇದನ್ನ ಮಣಿದು ನಾನು ಈ ಪ್ರಾಜೆಕ್ಟ್ ಅನ್ನ ಕೈ ಬಿಡ್ತಾ ಇದ್ದೀನಿ ಅಂತ ಕುಮಾರಸ್ವಾಮಿ ಅವರು ಹೇಳ್ತಾರೆ. ಅವತ್ತಿದ್ದಂತ DK ಶಿವಕುಮಾರ್ ಹೇಳಿದ್ ಮಾತೇನ್ ಸರ್? ಅವತ್ತು DK ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಸರ್ ಪುಂಖಾನುಪುಂಖ ಭಾಷಣ ಬಿಟ್ರು. DK ಶಿವಕುಮಾರ್ ಒಂದು ಸೆಂಟೆನ್ಸ್ ಹೇಳ್ತೀನಿ ಸರ್. ಅವತ್ತು ಹೇಳಿದ್ದು, ಬೆಂಗಳೂರಿನ ಸುತ್ತಮುತ್ತಲ ಜಮೀನನ್ನ ರಿಯಲ್ ಎಸ್ಟೇಟ್ ವ್ಯಾಪಾರಿಗಳಿಗೆ ಮಾರ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು ಅಂತ ಹೇಳ್ತಾರೆ. ರಸ್ತೆ ಅಥವಾ ಸಾರ್ವಜನಿಕ ಹಿತದ ಕೆಲಸಕ್ಕೆ ರೈತರ ಭೂಮಿಯನ್ನ ಕೊಟ್ಟು ಬಲವಂತವಾಗಿ ಭೂಮಿ ತೆಗೆದುಕೋತಾ ಇದ್ದಾರೆ ಅಂತ ಹೇಳ್ತಾರೆ. ಇಷ್ಟು ಭಾಷಣ ಬಿಟ್ಟವ್ರು ಅವತ್ತು. ಇವತ್ ಯಾಕೆ ಸ್ವಾಮಿ ನಿಮ್ಗೆ ರೈತರ ವಿರುದ್ಧ ಮಾತಾಡ್ತಿದ್ದೀರಿ? ಇನ್ನೊಂದು ರೆಡ್ ಝೋನ್ ಅಂತ ಹೇಳಿದ್ರು ಸರ್. ರೆಡ್ ಝೋನ್ ಅಂತ ಯಾವುದು ಇಲ್ಲ. ಯಾವುದು ಪ್ರೈಮರಿ ನೋಟಿಫಿಕೇಶನ್ ಆಗಿರುತ್ತೋ ಅದನ್ನ ಯಾರು ಕೃಷಿಯೇತರಕ್ಕೆ ಬಳಸ್ತಾರೋ ಅವರು DC ಕನ್ವರ್ಷನ್ ಮಾಡಿಸ್ಕೊಂಡ್ ಬರ್ಬೇಕು. DC ಕನ್ವರ್ಷನ್ ಮಾಡಿಸ್ಕೊಂಡ್ ಬರ್ಬೇಕಾದ್ರೆ DCಗಳು ಆ ಫೈಲ್ಗಳನ್ನ ಮೂವ್ ಮಾಡೋದಿಲ್ಲ, ಹಂಗೆ ಉಳಿಸ್ಕೊಂತಾರೆ. ರೆಡ್ ಝೋನ್ ಅಂತ ಪದ ಯಾವುದೇ ಕಾರಣಕ್ಕೂ ಕಾನೂನಲ್ಲೂ ಇಲ್ಲ. ಇವ್ರು ಸೃಷ್ಟಿ ಮಾಡಿರ್ತಕ್ಕಂಥದ್ದು. ಇವ್ರಿಗೆ ಅವಕಾಶ ಇದೆ ಅಲ್ವಾ, ಪ್ರೈಮರಿ ನೋಟಿಫಿಕೇಶನ್ ಕ್ಯಾನ್ಸಲ್ ಮಾಡ್ಲಿ. ಓಕೆ ದಿಲೀಪ್ ಗೌಡ್ರೆ, ಹಾಗೆ ಮಾತನಾಡ್ತೀನಿ ನಿಮ್ಮನ್ನ. ಮಾಡ್ಲಿ, ದಿಲೀಪ್ ಗೌಡ್ರೆ ಕೆಲಸವನ್ನ ಬಿಡ್ಬೇಕು. ಮತ್ತೆ ಇನ್ನೊಂದು ಸರ್, ಮಾಗಡಿಯ ಶಾಸಕರು
ಬಾಲಕೃಷ್ಣ ಅವ್ರಿಗೆ ಏನಾದ್ರೂ ಮರ್ಯಾದೆ ಅಂತಕ್ಕಂಥದ್ದಿದ್ರೆ ಅವ್ರಿಗೆ ರೈತರ ಮಕ್ಕಳು ನಾನು ಒಕ್ಕಲಿಗರು ಮಗ ಅಂತ ಹೇಳ್ತಾರಲ್ಲ ಡಿ.ಕೆ. ಶಿವಕುಮಾರ್ ಅವರು, ನಿಮ್ಗೆ ಏನಾದ್ರೂ ಒಕ್ಕಲುತನದ ರಕ್ತ ನಿಮ್ಮಲ್ಲಿ ಏನಾದ್ರೂ ಹರಿತಾ ಇದ್ರೆ, ನಾನು ಹಾಲ್ದಲ್ಲಿ ಕೆಂಪೇಗೌಡರು ಮಗ ಅಂತ ಹೇಳ್ತಾರಲ್ಲ, ನಿಮ್ಗೆ ಒಕ್ಕಲಿಗರ ರಕ್ತ ಹರಿತಾ ಇದ್ರೆ ಆ ಜಾಗಕ್ಕೆ ಹೋಗಿ ನೋಡ್ರಿ, ಹಸಿರು ಬೆಳಿತಕ್ಕಂತ ಜಾಗ. ಓಕೆ ದೀಪ್ ಗೌಡ್ರೆ, ಮತ್ತೆ ಖಂಡಿತ ಮಾತನಾಡಿಸ್ತೀನಿ.